ಯಾಕೆ ಬೇಕಲ್ಲ ಆ ಹುಡುಗಿ ಸವಾಸ ಅಂತೀನಿ. ಅಲ್ಲಲ್ಲೇ ಆ ಗುಂಡಿಯಿಂದ ತಿರುಗಿ 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 ನಮ್ಮನೆ ಸಣ್ಣಗಿತ್ತ ಶುರುವಾದಲ್ಲೇ ಮತ್ತೆ. ಅಲ್ಲಲ್ಲಿ ನಾನು ಆ ಗುಂಡಿಗೆ ಹುಡುಕ್ಲಾರ್ದೇನಪ್ಪ ಮಗನ, ಅವ್ರ ಅವ್ವನ್ ಹುಡುಕ್ಬೇಕನಪ್ಪ ಮಗನ. ಲೇ ಅಪ್ಪ ಮಾಗೊಂಡ, ನಾನು ನಿನ್ನ ಸ್ನೇಹಿತನಾಗಿ ಒಂದು ಮಾತು ಹೇಳ್ತೀನಿ ಕೇಳ. ಹೇಳ. ಮುಂಜಾನಿಂದ ಸಂಜೆವರೆಗೆ ನಗರ ಮಾಡ್ಕೊಂತ ತಿರುಗಬೇಡ. ಆ ಗುಂಡಿ ಬೆನ್ನತ್ತಿ ತಿರುಗೋದು ಬಂದ್ ಮಾಡ. ಬೆವರ ಸುರಿಸಿ ನೆಮ್ಮದಾಗಿ ನಿದ್ದೆ ಮಾಡ್ಲಿ. ದುಡಿತಾರಲ್ಲ ನಮ್ಮ ಭೀಮ್ಸಪ್ಪ ಮಾವನ ರಂಗಪ್ಪನಾರ ಅಂತಾರ, ಮುಸ್ಲಿಪ್ನಾರ ಅಂತಾರ. ಅವ್ರು ಸಗಣಿ ತಿಂದ ಸುಳ್ಳು ಹೇಳಿ ಬದುಕಲೇ ಮಗನ. ಶ್ರೀ ಶಿವಲಾಲ್ ಮರ್ಯಾದ ಸುಳ್ಳು ಹೆಂಗಲ್ಲ ಹೇಳದ? ಸುಳ್ಳ ಬಾಯಿಲಿಂದ ಹೇಳ್ಬೇಕಲೇ ತಮ್ಮ, ಮತ್ತೆ ಎದರ್ಲಿಂದ ಹೇಳ್ಬೇಕಂತಾರಂತ ಮಾಡಿ. ಇಲ್ಲಪ್ಪ, ನಾ ಕಿವಿಲಾರೇ ಹೇಳವ. ಲೇ ಅಪ್ಪ ಮಾವಂಡ, ನೀ ಕಿವಿಲಿಂದರ ಹೇಳ ಮತ್ತೆ ಇದರ್ಲಿಂದರ ಹೇಳ. ಕ್ವಾಣದ ಮುಂದೆ ಕಿಂದ್ರಿಸಿ ಪಾರ್ಸಿದಂಗ ಅದ್ ನೋಡ್ರಿ ನಮ್ಮ ಬಾಳವನ. ಹೋಗ್ಲಿ ಬಿಡಲೇ ಮಾಗೊಂಡ, ನಮ್ಮೂರಿಗೆ ಒಬ್ರು ಯಾರೋ ಹೊಸ ಇನ್ಸ್ಪೆಕ್ಟರ್ ಬಂದಾರ, ಗೊತ್ತಿಲ್ಲ ಅಲ್ಲೇ? ಯಾರ್ಲೇ ಅಪ್ಪ ಆ ಹೊಸ ಇನ್ಸ್ಪೆಕ್ಟರ್? ಇಂದ್ರಜಿತ್ ಅಂತ ಬಹಳ ಇಷ್ಟವಂತ ಅಧಿಕಾರಿ ಆಫೀಸರ್ ಲೇ ತಮ್ಮ ಅವ್ರ. ಇಂದ್ರಜಿತ್ ಅಂತ ಒಳ್ಳೆ ಆಫೀಸರ್ ನಮ್ಮೂರಿಗೆ ಬಂದಾರ ಅಂದಾಗ ಇದೇ ನಮ್ಮ ತುಳಜಾ ಭವಾನಿ ಗುಡಿ ಆಗೋದ್ರಲ್ಲಿ ಸಂದೇಹ ಇಲ್ಲಲೇ ಅಪ್ಪ. ಅದು ತಮ್ಮ 2015 ಇದ ಮಾತಾಡಿದ್ವಿಲೇ ನಾವು. ಶ್ರೀ ಶಿವಲಾಲ್ ಮರಿಯಮ್ಮನ್ ಚತ್ತ ಅಂತ ಹೇಳಿದ್ವಿ, ಚತ್ತ ಆಗೇ ಬಿಡ್ತೀವಿ. ಮತ್ತೆ ಬಂಗಾರ ಮೂರ್ತಿ ಆಗತ್ತ, ಬೆಳ್ಳಿ ಮೂರ್ತಿ ಆಗತ್ತ ಅಂತ ಹೇಳಿದ್ವಿ, ಅದನ್ನ ಆಗ್ಬಿಡ್ತಿ. ಈಗ ನಮ್ಮ ದುರ್ಗಮ್ಮನ ಗುಡಿ ಆಗಲ್ಲಿ ಸಂದೇಶನೇ ಅಲ್ಲಲೇ ತಮ್ಮ. ದೇವ್ರ ಗುಡಿ ಆದ್ರೆ ಆಗಬಹುದು, ಬಂಗಾರ ಗುಡಿ ಆಗಬಹುದು ಲೇ ತಮ್ಮ. ಹೋಗ್ಲಿ ಬಿಡಲೇ ಮಾಗೊಂಡ, ನಮ್ಮ ಊರ್ಲಿಂದ ನಮ್ಮ ಸೋದರ ಮಾವ ಪತ್ರ ಬರ್ದಾನ, ಏನು ಬರ್ದಾನಂತ ಹೇಳ್ ತಗೊಳ್ಳೇ ತಮ್ಮ. ತಗೊಳ್ಳೇ ತಮ್ಮ ಇದ್ರಾಗ. ಲೇ ಗುಂಡ, ಏನಪ್ಪ ಈ ಪತ್ರದಾಗ ನಿಮ್ಮ ಮಾವ ಕೊಡ್ಲಿಕ್ಕಾವ ಹಂಚ ಕನ್ನಡದಾಗ ಬರ್ದಾನ. ಇದು ನಾ ಇಂಗ್ಲಿಷ್ನಾಗ ಇದ್ರೆ ಓದಿ ಹೇಳ್ತಿದ್ನ, ಇಂಗ್ಲಿಷ್ ಬರೋದಿಲ್ಲ. ಬರೇ ಮಗನ ಕನ್ನಡದಾಗ ಹುಟ್ಟಿ ಕರ್ನಾಟಕದ ಬೆಳೆದು ಮಗ ಕನ್ನಡ ಬರಗಲ್ಲ. ಇಂಗ್ಲೀಷ್ ಬರೀ ಕೇಳಲೇ ಮಗನ ನಿನ್ಗೆ. ನಮ್ಮ ಧೂಳ ಮಾಸ್ತರ ಪಾಠ ಹೇಳುವಾಗ ಸಾಲಿನ ಕಂಪೌಂಡಿನಿಂದ ಕುಂತ ಪಾಠ ಮುಗಿದಿಂದ ಎದ್ದು ಬಂದಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟ ಲೇ ಈ ಮಗ. ಮಂಗ್ಯಾನ ಮಗನ ತಾತ ನಿಮ್ಮ ಮೌನ್ SLC 3 ಸಲ ಫೇಲ್ ಸುಳ ಮಗ. ಇಲ್ಲೇ ಯಾರ ಭೀಮ್ಸಪ್ಪ ರಂಗಪ್ಪ ಆಗಲಿ ಮುಸ್ಲಪ್ಪ ಆಗಲಿ ಕೊಟ್ಟು ಹೋಗ್ತಂತ. ಲೇ ದಾರ್ಯಾಗ ಯಾರು ಮಂದಿ ಬರ್ತಾರ ಅಡ್ಡಾಡ್ತಾರ ಹೋಗ್ತಾರ, ಖಬರ್ ಗಿಬರ್ ಐತಿಲ್ಲ ಬದ್ಮಾಸ್ ನನ್ನ ಮಕ್ಕಳ. ನಮಸ್ಕಾರ ರೀ ಸಾಹೇಬ್ರ, ಏನು ಸಿಟ್ಟಿಗೆ ಐತಿ ಸಾಹೇಬ್ರ? ಬೆಳಗ್ಗೆ ಹಾ ನಮಸ್ಕಾರಮ್ಮ ನಮಸ್ಕಾರ. ಮೋಸ್ಗಾರ ರೀ ಮೋಸ್ಗಾರ, ನಾವಿನ್ನು ಬಸವಣ್ಣವ್ರಾಗಿಲ್ಲ. ನಮಸ್ಕಾರ. ಈಸೆ ಹಾಳಾಗಿ ಹೋಗ್ಲಿ ಬಿಡ್ರಿ ಸಾಹೇಬ್ರ. ಈ ಪತ್ರದಾಗ ಏನು ಬರ್ದಾರಂತ ಸ್ವಲ್ಪ ಓದಿ ಹೇಳ್ತೀರನ್ರಿ? ಯಾಕ ನಿಮ್ಗೆ ಓದಕ್ ಬರಂಗಿಲ್ಲ? ನಮಗ್ ಓದಾಕ್ ಬರೋದಿಲ್ರಿ ಮೇಡಮ್, ಅದಕ್ಕ ನಿಮ್ ಕೈ ಕೊಡಾಕತ್ತೀವ್ರಿ ಸಾಹೇಬ್ರ. ಸರಿ ಶ್ರೀ ಯಮದನ ಸನ್ನಿಧಾನದಿಂದ ನಮ್ಮ ಅಳಿಯನಿಗೆ ತಿಳಿಸುವುದೇನೆಂದರೆ, ನಾನು ಒಟ್ಟಿಗೆ ಅನ್ನವಿಲ್ಲದೆ ರೊಜ್ಜನ್ನು ತಿನ್ನುತ್ತಿದ್ದೇನೆ. ರೊಜ್ಜನ್ನು ನೀನು ತಿಂದು ನನಗೆ ಜೋಳದ ಹಿಟ್ಟನ್ನು ಕೊಟ್ಟ ಕಳಿಸಬೇಕು. ಅದು ಅಲ್ಲದೆ ಈ ಕಡೆ ಮಳೆ ತುಂಬ ಚೆನ್ನಾಗಿದೆ, ನೀವು ರಜ್ಜಿನಲ್ಲಿ ಸಿಕ್ಕೊಂಡು ಸಾಯುತ್ತಿದ್ದೀರಾ. ಇತ್ತ ನಿಮ್ಮ ಮಾವನಾದ ದೂದು ಅಲ್ರಿ ಅದ ಅಂತೂ ದುಂಡಪ್ಪ. ಅಂತೂ ಎಂದು ನೀವು ಪತ್ರ ಬಹಳ ಚಂದಾಗಿ ಓದ್ತಿರಿ ಬಿಡ್ರಿ ಸಾಹೇಬ್ರ. ಹೌದ್ಲೆ ಎಷ್ಟು ಓದಿದ್ರಿ ಸಾಹೇಬ್ರ? ನಿಮ್ಮ ಶಾಲಿ ಮುಂದಕ್ಕ ಓದ ರಾಮದುರ್ಗ ತಾಲೂಕ್ನ್ಯಾಗ ME ಮುಗಿಸಿ ನಾವು. ಹೌದು ಬಿಡ್ರಿ ಸಾಹೇಬ್ರ, ME ಮುಗಿಸಿರ ರೀ? ME ಅಂತೂ ಸಾಹೇಬ್ರ ಅಂದಂಗ ನಿಮ್ಮ ಹೆಸರೇನ್ರಿ ಸಾಹೇಬ್ರ? ನನ್ನ ಹೆಸರು ಗುರು. ಇದು ಗುರುನು ಅಲ್ಲ, ಇದು ಹರನಲ್ಲ. ಲೇ ದೋಸ್ತ ಗುಂಡ, ಈಕಿ ನಮ್ಮ ಹೂ ಮರ ಗುಂಡಿಲೆ. ಎಲ್ಲಿ ನೋಡಿ ಕಂಡು ಹಿಡಿದ್ರಿ? ಚಿಕ್ಕ
ಹೌದು ಬಿಡಲೆ ಮಾಗುಂಡ, ನನಗೆ ಗೊತ್ತಾಗಿರ್ಲಿಲ್ಲ, ನಿನಗೆ ಗೊತ್ತಾಗಿಲ್ಲಕ್ಕಲ್ಲ, ನನಗೆ ಗೊತ್ತಾಗಿರಕ್ಲೇನ್ರಿ. ನಾನು ಯಾಕೆ ಹುಟ್ಟಬೇಕ್ರಿ ಈ ಊರಿಗೆ ಭೀಮಪ್ಪನ ಮಗ ಪರಮೇಶನ್ ಅಂತೀನಿ. ಅಲ್ಲ ಹೋಗ್ಲಿ ಬಿಡ ಗುಂಡಿ, ಇದೇನ ನಿನ್ನ 11ನೇ ಅವತಾರ? ಅಲ್ಲ ನಾನ ಅಂತ ನಿಮ್ಗೆ ಹೆಂಗ್ ಗೊತ್ತಾತು? ಅದು ಅಷ್ಟು ಗೊತ್ತಾಗ್ಲಿಕ್ಕಂದ್ರ ನಾನ್ ಯಾಕೆ ಹುಟ್ಬೇಕು ಈ ಮನೆ ಮೂಲಂಗಿ ಮೊಮ್ಮಗ ಮಹಾಗುಂಡನಾಗಿ ಅಂತೀನಿ. ಹೋಗ್ಲಿ ಬಿಡ್ರಿ, ಈ ಡ್ರೆಸ್ ಯಾಕೆ ಹಾಕೊಂಡು ಗೊತ್ತನ್ರಿ ನಾನು ಇತ್ತಿತ್ಲಾಗಿ ಎಲ್ಲೇ ಹೋದ್ರು ಅಕ್ಕಿನ ಹೇಳ್ಕೊಂಡವ್ರು ಇಕ್ಕಿನ ಹೇಳ್ಕೊಂಡವ್ರು ಅಲ್ಲಿ ರೇಪ್ ಮಾಡಿದ್ರು ಇಲ್ಲ ರೇಪ್ ಮಾಡಿದ್ರು ಬರೀ ಇಂಥವ್ ಸುದ್ದಿ ಕೇಳಾಗ್ಬಿಟ್ಟೈತಿ. ಈಗ ಅದಕ್ಕೆ ನಮ್ಮ ನೋಡಿದ್ರೆ ಇದು ಗಂಡಸು ಅಂತ ಕಂಡಂಗೆ ಕಂಡಿರ್ಬೇಕು ಗಂಡ ಮಕ್ಳು ಕಣ್ಣಾಗ, ಅದಕ್ಕೆ ಈ ವೇಷ ಹಾಕೊಂಬಂದಿದ್ದು. ಅದಕ್ಕ ಗುಂಡಿ ಈ ಏಷ ಹಾಕಿದ್ರೆ ಈ ಗಂಡು ಬೀಳೋದ್ ಕಾಟ ತಪ್ಪತ್ತಂತ ಮಾಡ್ಯಾನ. ಮತ್ತೆ ಅದು ಯಾವತ್ತಿಗಿಲ್ಲ, ಬೆಳಗ ಮುಂಜಾನೆ ಡ್ರಾಂಗ್ ಇರ್ತಾವ ನಮ್ಮ. ಯಾಕಂದ್ರ ನಿನ್ನ ಬಿಟ್ಟ ನಮಗೊಂದು ತಾಸು ಸತ್ಯ ಬಳಕಾಗೋದಿಲ್ಲ ಆಗುಂಡಿ. ಅದಕ್ಕ ಹೌದಾ? ಹೌದಾ ನನ್ನ ರಾಣಿ? ಹಾಗಾದ್ರೆ ಮತ್ತೆ ಯಾಕೆ ತಡ ಮಾಡ್ತಿ? ಹಾಡೇ ನನ್ನ ರಾಣಿ. ಬಾದಾಮಿ ಬರಿಸಿಗರ ಎಷ್ಟೈತಿ ನಿನ್ನಪವರ, ಬಾದಾಮಿ ಬರಿಸಿಗರ ಎಷ್ಟೈತಿ ನಿನ್ನಪವರ, ಜೋರ ಹೌದು ಕೌಸ್ಗ ಗಿಂಡಿ ಕನಲ ನಿಸ್ಯಾರ, ಈ ನಮ್ಮ ತಾಂಡದ ಹುಡುಗೂರ ಗಿಂಡಿಗೆ ಕಲ್ಲ ಒಗೆದಾರ, ಬಾದಾಮಿ ಬರಿಸಿಗರ ಬಾದಾಮಿ ಬರಿಸಿಗರ ಎಷ್ಟೈತಿ ನಿನಗದರ, ಜ್ವಾಲೀಲೆಯಿಂದ ಗೋರ ಗಿಂಡಿ ಕನಲ ನಿಸ್ಯಾರ, ಜ್ವಾಲೀಲೆಯಿಂದ ಗೋರ ಗಿಂಡಿ ಕನಲ ನಿಸ್ಯಾರ. ಹಗಲು ರಾತ್ರಿ ನಿನ್ನಕ ರಾತ್ರಿ ಬೀಳತವರ ಕನಕ, ಹಗಲು ರಾತ್ರಿ ನಿನ್ನಕ ರಾತ್ರಿ ಬೀಳತವರ ಕನಕ, ಚದುರಿಗೆ ನೀ ಬರ ಆಕೈತಿ ಧುಮ ಧುಮ. ಬರ್ತೀಯಾ? ಯಾಕ ಜೋಗಿಲೆ ಇಟ್ಟಗೋರ ಹೌದು ಕೌಸ್ಗ ಗಿಂಡಿ ಕಡಲ ಅನಿಸ್ಯಾರ, ನಮ್ಮ ತಾಂಡದ ಹುಡುಗೂರ ಗಿಂಡಿಗೆ ಚಿಣಪಳ್ಳಿ ಅಡುತ್ತಾರ, ಹುಟ್ಟಿ ನಿನಗಾಗಿ ಹುಡುಗಿ ಹಿಡಿದಿಲ್ಲ ನಾನಿಂಗೆ ಜೋರಾಗಿ, ಹುಟ್ಟಿ ನಿನಗಾಗಿ ಹುಡುಗಿ ಹಿಡಿದಿಲ್ಲ ನಾನಿಂಗೆ ಜೋರಾಗಿ, ಅಲ್ಲ ಈಗಾರ ಗೊತ್ತಾತಿಲ್ಲ ಯಾಕೆ ಪ್ಯಾಂಟ್ ಶರ್ಟ್ ಹಾಕಿದ್ನಿ ಅನ್ನೋದು. ಆಗ್ಲಿಲ್ಲ ಗುಂಡಿ, ಎದಕ್ಕ ಅದ ಗಂಡ್ಮಕ್ಳ ಕಾಟಕ್ಕ ಹಾಕಿರ್ತೀರಿ ನೀವು? ಯಾಕಂದ್ರ ಮನ್ಯಾಗ ನಂದು ಅರ್ಜೆಂಟ್ ಕೆಲಸ ಭಾಳ ಐತಿ, ನಾನು ಈಗ ದೇವಸ್ಥಾನ ಹೋಗೈತಿ, ನಾ ಇನ್ನ ಬರ್ಲ ಗುಂಡಿ ಹೊಡಿ ಹೊಡಿ 9 ಕೊಪ್ಪಳ ಕೋಟೆ ಬಸ್ ಸ್ಟ್ಯಾಂಡ್ ನಿಂತಾಳ ಕಡೆ ಬಿಡಕಿ, ಕಾಲೇಜ ಬಿಟ್ಟು ಮನಗನ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ.
ತಾಯಿ ಜಗನ್ಮಾತೆ, ಈ ಪವಿತ್ರವಾದ ಕನ್ನಡ ನಾಡಿನಲ್ಲಿ ಜನ್ಮ ತಾಳಿದ ಅನೇಕ ವೀರ ಶೂರರಾದ ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಬೆಳವಣಿಗೆ ಮಲ್ಲಮ್ಮ ಹಾಗೂ ಗಂಡುಗುಲಿ ವೀರ ಸಿಂಧೂರು ಲಕ್ಷ್ಮಣ, ಹಾಗೆ ನಮ್ಮ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂತಹ ಮುತ್ತಾದ ವ್ಯಕ್ತಿಗಳು ಸೇರಿ ಈ ನಮ್ಮ ನಾಡನ್ನು ಬಂಗಾರದ ನಾಡನ್ನಾಗಿ ಮಾಡಿ ಹೋಗಿದ್ದಾರೆ ತಾಯಿ. ಬಂಗಾರದ ನಾಡನ್ನಾಗಿ ಮಾಡಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋರಿಲ್ಲ. 21ನೇ ಶತಮಾನದಲ್ಲಿ ಈ ಕಲಿಯುಗದಲ್ಲಿ ಬರೀ ದಂಗೆ, ದರುಡೆ, ಕೊಲೆ, ಸೂಲಿಗೆ, ಮೋಸ, ಬಡವರ ಮೇಲೆ ದೌರ್ಜನ್ಯ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವುದೇ ಈ ಸಮಾಜದ ಜನರ ಮೂಲ ಮಂತ್ರವಾಗಿದೆ. ಅಂದಾಗ ನಮ್ಮ ರಾಜ್ಯ ರಾಮರಾಜ್ಯವಾಗುವುದು ಯಾವಾಗ ತಾಯಿ? ರಾಮರಾಜ್ಯವಾಗುವುದು ಯಾವಾಗ? ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲವಿದೆ ಎಂದು ಗಂಡನಿಲ್ಲದ ಗಂಡುಳ್ಳ ಗರಿತರಿಗೆ ನೆಂಟನಾಗಿ, ಗಂಡವಿದ್ದ ಗಂಡುಳ್ಳ ಗರಿತರಿಗೆ ಮಿಂಡನಾಗಿ, ಶ್ರೀಮಂತಿಗೆ ದರ್ಪದಿಂದ ಮೆರೆತಿರುವ ನರಹಂತರಿಗೆ ನ್ಯಾಯ ಸಿಗುವಂತೆ ನಾ ಮಾಡುತ್ತಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಇಂದ್ರಜಿತನೇ ಅಲ್ಲ. ಗೀತಾ, ನಮ್ಮ ಹಿರಿಯರು ಗಳಿಸುತ್ತಾ ಹೋದ ಈ 5 ಎಕರೆ ಜಮೀನಿನಲ್ಲಿ ನಾವೆಲ್ಲರೂ ಸಹ ಇಷ್ಟು ದಿನ ಉಪಜೀವಿಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಳೆರಾಯ ಚೆನ್ನಾಗಿ ಭೂಮಿಗೆ ಬಿದ್ದು ನಾವು ಬಿತ್ತಿದ ಬೀಜವನ್ನು ಚೆನ್ನಾಗಿ ಫಲ ಕೊಟ್ಟರೆ ಅದೇ ಬಂದು ಮಾಲ್ಗಳನ್ನೆಲ್ಲ ಮಾರಿ ತಮ್ಮ ಸಾಗರನಿಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಟ್ಟು ನಂತರ ಶಿವನಿಗೆ ಒಂದು ಮದುವೆಯನ್ನು ಮಾಡಿ ಮುಗಿಸಿದರು. ಹಿರಿಯ ನಾಯನಿಸಿಕೊಂಡಿರುವ ನನ್ನ ತಲೆಯ ಮೇಲಿನ ಭಾರ ಸ್ವಲ್ಪ ಕಮ್ಮಿ ಆದಂತಾಗುತ್ತದೆ. ಸ್ವಾಮಿ, ಈ ನಿಮ್ಮ ಕನಸು ನನಸಾಗಬೇಕು, ನಮ್ಮ ಬಾಳು ಬಂಗಾರವಾಗಲೆಂದು ಭಕ್ತಿಯಿಂದ ಆ ದೇವರ ಹತ್ರ ನಾನು ಬೇಡಿಕೊಂಡೆ ಸ್ವಾಮಿ. ಬರೀ ಭಕ್ತಿಯಿಂದ ಸೆರೆಗೊಡ್ಡಿ ಬೇಡಿಕೊಂಡರೆ ಸಾಲದು ಗೀತಾ. ಈ ಮಣ್ಣಿನ ಮಕ್ಕಳಾಗಿ ನಾವು ಹಗಲು ರಾತ್ರಿ ಎನ್ನದೆ ಶ್ರಮಪಟ್ಟು ದುಡಿದಾಗ ಮಾತ್ರ ಭೂತಾಯಿ ಕಣ್ತೆರೆದು ಫಲ ಕೊಡುತ್ತಾಳೆ. ಅದು ಅಲ್ಲದೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂಬ ಗಾದೆ ಮಾತನ್ನು ಕೇಳಿಲ್ಲವೇ ನೀನು? ನಿಜ ಸ್ವಾಮಿ, ನಿಮ್ಮ ಮಾತು ಅಕ್ಷರವೂ ನಿಜ ಸ್ವಾಮಿ. ಆದರೆ ಇಂದಿನಿಂದ ನಿಮ್ಮ ಜೊತೆಯಲ್ಲಿ ದುಡಿದು ಬಡತನದ ದೌಡಿಯಲ್ಲಿ ಸಿಕ್ಕು ಒದ್ದಾಡುತ್ತಿರುವ ಈ ನಮ್ಮ ಬಡತನವನ್ನು ಹೋಗಲಾಡಿಸಿ ಈ ಸಮಾಜದಲ್ಲಿ ಮುಂದೆ ಬರುವ ಹಾಗೆ ಮಾಡೋಣ. ಇರಲಿ ಗೀತಾ, ನಾನು ಗೊಂಜಾಳ ಹೊಲಕ್ಕೆ ಹೋಗಿ ನೇಗಿಲನ್ನು ಇಟ್ಟು ಬರುತ್ತೇನೆ. ನೀನು ಈ ಗೊಂಜಾಳ ಹೊಲದಲ್ಲಿ ಕಳೆಯನ್ನು ಕೇಳುತ್ತಿರು. ಆಯ್ತು ರೀ, ನೀವು ಹೋಗಿ ಬನ್ನಿ, ನಾನು ಸ್ವಲ್ಪ ಕಸವನ್ನು ತೆಗೆಯುತ್ತೀನಿ. ನೇಗಿಲನ್ನು ಇಟ್ಟು ಬರೋದಕ್ಕಿಂತ ಮುಂಚೆ ಒಂದು ಹಾಡನ್ನಾದರೂ ಹಾಡಬಾರದೆ ನನ್ನ ಮುದ್ದಿನ ಸಸು? ಆಯ್ತು ರೀ, ನಿಮ್ಮ ಆಜ್ಞೆಯಂತೆ ಮೀರುವುದುಂಟೆ, ಖಂಡಿತವಾಗಿ ಹಾಡುತ್ತೇನೆ. ಕೈ ಹಿಡಿದಾಗ ದಿನವೂ ಆನಂದವೇ. ನನ್ನ ಜನವೇ ಬೆಳೆಬಾ ಬೆಳೆಬಂದು ಸಿಹಿ ಮುತ್ತು ನೀಡು ನೀ ಬಾರೆ ಸರಿಯೇ.
ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಓ ಗೆಳೆಯ ನನ್ನ ಒಡೆಯ ಓ ಗೆಳೆಯ ನನ್ನ ಒಡೆಯ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಲಿ ಉಸಿರಾದಿನಿ ನೀಡು ನೀಡು ಯಾಕೆ ಎಷ್ಟು ನಾಚ್ಕೊಳ್ತಾ ಇದ್ದೀರಲ್ಲ ಹೊಲದಾಗದೀವಿ ನಾಚ್ಕೋಬೇಡ್ರಿ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಸನಿಹಕ್ಕೆ ಕನಸೆಲ್ಲವೂ ನನಸಾಯಿತು ಈ ಬಂದ ಬಾಳಿನ ಬೆಳಕಾಯಿತು ಕನಸೆಲ್ಲವೂ ನನಸಾಯಿತು ಈ ಬಂದ ಬಾಳಿನ ಬೆಳಕಾಯಿತು ನನ್ನೊಲವೇ ನನ್ನ ಚೆಲುವ ಬಳಿ ಬಾ, ಬಳಿ ಬಂದು ಸಿಹಿಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಸನಿಹಕ್ಕೆ ಲಾ 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 ಲಾ, ಲಾ 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 ಲಾ. ರೀ ನೀವು ಮಸಾರಕ್ಕೆ ಹೋಗಿ ಬನ್ನಿ ನಾವು ಸ್ವಲ್ಪ ಕೆಲಸ ತೆಗಿತೀನಿ ಗೀತಾ, ಹಿಂದೆಕ್ಕೋ ನನ್ನ ಎಡಗಣ್ಣು ಬಾಳ ಹರುತ್ತಿದೆ. ಪುರುಷರು ಎಡಗಣ್ಣು ಹರಿದರೆ ಅಪುಸಕುನ ಎಂದು ಬಲ್ಲವರು ಹೇಳುತ್ತಾರೆ. ಒಂದು ವೇಳೆ ಸೇವಲಾಲು ಜಾತ್ರೆ ನಿಯಮಿತವಾಗಿ ಏರ್ಪಡಿಸಲಾದ ಚಕ್ಕಡೆ ರೇಸಿಗೆ ಹೋದ ನನ್ನ ತಮ್ಮಂದ್ರಿಗೂ ಏನಾದರೂ ಸೋಲಗಟ್ಟಿಸಬಹುದೇ? ಏನ್ರಿ ಚಕ್ಕಡಿಯ ರೇಷೆಗೆಂದ ಹೋದ ನನ್ನ ಮೈದನೆಗೆ ಸೋಲ ರೀ ಚೇಚೆ ಅದೆಂದಿಗೂ ಸಾಧ್ಯವಿಲ್ಲ ರೀ. ಆ ನನ್ನ ತಾಯಿ ಹಿಟಿಗೆ ಭೀಮಾಂಬಿಕೆ, ಆ ನಮ್ಮ ಕರಮಿ ದೇವಿ ಅವರ ಆಶೀರ್ವಾದ ಇರುವುದರಿಂದ ನನ್ನ ಮೈದನೆಗೆ ಸೋಲನ್ನುವ ಶಬ್ದ ಅದೆಂದಿಗೂ ಸಾಧ್ಯವಿಲ್ಲ ರೀ. ಆ ಶನಿಯನ್ನು ಹೆಡಗಲನ್ನು ಹೊದ್ದು ವಿಜಯನ ಪದಕ್ಕೆ ಹರಿಸಿ ಆದರೆ ಖಡ್ಗವನ ಕಿತ್ತು ಅಣ್ಣ ಅತ್ತಿಗೆಯವರ ಹೆಸರು ತರುವ ಸಿಂಹದ ಮರಿಯರಿ ನನ್ನ ಮೈದನ ಶಿವರಿ. ಹಾಗಾದರೆ ಗೀತಾ, ಮುಂದೆ ಈ ನಿನ್ನ ಗಂಡನಿಗೆ ಏನಾದರೂ ಗಂಡಾಂತರವನ್ನು ಕಾದಿರುವ ಅದೇಗೆ ಸಾಧ್ಯ ಸ್ವಾಮಿ? ಸಾವಿರಾರ ಪುಂಡ ಪುರುಷರು ಎದುರಿಗೆ ಬಂದರೂ ಅವರ ತಲೆಯನ್ನು ಸೌರಿ ಹುಲಿಯ ರಕ್ತವನ್ನು ಹರಿದು ಹೋದ್ರಿ ಗಂಡು ಮೆಟ್ಟಿದ ನಾಡಿನಂತೆ ಅವ್ರನ್ನ ಮೆಟ್ಟಿ ಮುರಿದು ಗಂಡದೆಯ ಹುಲಿಯಾಗಿ ಗಂಡದೆಯ ಎದೆ ತಟ್ಟಿ ನಿಲ್ಲುವ ನಾಡಿನ ಮೈದನ ಅಂದಾಗ ನಿಮಗೆ ಯಾಕ್ರಿ ಈ ತರ ಭಯ? ನೋಡ್ರಿ, ನನ್ನ ಮೈದನಿಗೆ ಅದೆಂದಿಗೂ ಸೋಲನ್ನು ಶಬ್ದನೂ ಇರುವುದಿಲ್ಲ ನೋಡಿ. ಅದಕ್ಕೆಲ್ಲ ಸಂಶಯಕ್ಕೆ ಆಸ್ಪದ ಕೊಟ್ಟು ತಲೆ ಕೆಡಿಸಿಕೊಳ್ಳಬೇಡಿ. ಮೊದಲು ನೇಗಿಲವನ್ನು ಇಟ್ಟು ಬನ್ನಿ. ಇಲ್ಲ ಗೀತಾ, ಇನ್ನೇಕೋ ನಿನ್ನನ್ನು ಬಿಟ್ಟು ಹೋಗಲು ನನಗೆ ಮನಸ್ಸೇ ಬರುತ್ತಲ್ಲ. ಇವತ್ತು ನಾನು ನಿನ್ನ ಜೊತೆಲಿ ಈ ಗೊಂಜಾಳ ಹೊಲದಲ್ಲಿ ಕಳೆಯನ್ನು ಕೀಳುತ್ತೇನೆ. ಏನ್ರಿ ನೀವು ಚಿಕ್ಕ ಮಕ್ಕಳ ತರ ಆಟ ಆಡ್ತಾ ಇದ್ದೀರಲ್ಲ, ಹೋಗಿ ನೇಗಿಲ ಇಟ್ಟು ಬನ್ನಿ. ಮೈದನ ಬಂದ್ರ ನಂತರ ನೇಗಿಲ ಹೊಡಿತಾರೆ, ಹೋಗಿ ಬನ್ನಿ. ಆಯ್ತು ಗೀತಾ, ಹೋಗಿ ಬರುತ್ತೇನೆ. ಜೋಪಾನ. ಯಾಕೋ ಏನು ನನಗೂ ಬಲಗನ್ನ ಆಡ್ತಾ ಇದ್ದೀರಿ.
ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರಕ್ಕಾಗ್ತಾ ಇಲ್ಲ. ಹೀಗೆ ನೋಡುತ್ತಾ ನಿಲ್ಬೇಕಂತ ಅನಿಸ್ತಾ ಇದ್ದೀರಿ ನನಗ. ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು ಗೀತಾ, ಹೋಗಿ ಬರುತ್ತೇನೆ. ಜೋಪಾನ. ಆಯ್ತು. ಬಾಯ್. ನನ್ನ ಪತಿ ದೇವರು ಒಂದು ಕ್ಷಣ ಕೂಡ ಬಿಟ್ಟು ಇರೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ದೇವರು ಇವ್ರನ್ನ ಚೆನ್ನಾಗಿ ಕಾಪಾಡಲಿ ಎಂದು ಆ ದೇವರ ಹತ್ರ ಬೇಡಿಕೊಳ್ಳುತ್ತೇನೆ. ಗೀತಾ, ಪುಷ್ಪ 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 ಪುಷ್ಪ. ಯಾರವರು ನೀವು? ನಾನು ಯಾರು? ಶ್ರೀಮಂತರಿಗೆ ಸಿಂಹ, ಬಡವರಿಗೆ ಬಂದು ನಿನ್ನಂತ ಹೆಣ್ಣಿನದೇ ಸುಖ ಪಡೆಯುವ ರಸಿಕ ಶ್ರೀಮಂತ ನರಹಂತಕ. ಓಹೋ, ನೀವಾ? ಇಲ್ಲಿಗೇಕೆ ಬಂದಿರುವಿರಾ? ಬಂದ ಕಾರಣ ಹರೇದ ಕೊಬ್ಬಿನಿಂದ ನಿಂತು ನಿನ್ನದೇ ಸುಖ ಪಡೆಯಲು ಬಂದಿರೋ ಗೀತಾ ಈ ನರಹಂತಕ. ನೀಚ, ನೋಡಲು ನನ್ನ ತಂದೆ ತರಹ ಕಾಣಿಸ್ತಾ ಇದೀಯಾ? ಅಂದಾಗ ಮಾಡುವುದು ಲುಚ್ಚ ಕೆಲಸ. ಈ ರೀತಿ ಮಾತನಾಡಲು ನಾಚಿಕೆ ಆಗುದಿಲ್ಲೇನೋ ಪಾಪಿ ಅಂತವನೇ. ಪಾಪಿ ಪಾಪಿ ನಾನಲ್ಲ ಗೀತಾ, ಈ ನರಹಂತಕನ ಕಾಮದ ಬಲೆಯಲ್ಲಿ ಸಿಕ್ಕ ನೀನು ಪಾಪಿ. ನೋಡು ಸಹುಕಾರ, ಹೆಚ್ಚಿಗೆ ಮರು ಮಾತನಾಡದೆ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲವಾದ್ರೆ ಕಾಲಲ್ಲಿರುವ ಹೆಕ್ಕಡ ಕೈಯಾಗ ಬರ್ತಾವ ಬಲ ಜೋಕೆ. ಗೀತಾ, ನಿನ್ನ ಜಂಬದ ಮಾತಿಗೆ ಹೆದರುವ ಬೆಪ್ಪನಲ್ಲ ಈ ನರಹಂತಕ. ನೋಡು, ಮಧುರ ಗಾನದ ಪ್ರೇಮದ ಕೋಗಿಲೆ ನೀನಾಗಿ ಹಾಡಿ ಎಪ್ಪಿದರೆ ಸರಿ, ಇರದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಈ ನರಹಂತಕನ ಕೈ ಚಳಕ ತೋರಿಸಬೇಕಾಗುತ್ತದೆ. ಬಲು ಎಚ್ಚರ. ಹೆಲೋ ಸೌಕಹರ, ಗುಲಾಬಿ ಹೂವು ನೋಡಲಿಕ್ಕೆ ಅಂದವಾಗಿದೆ ಎಂದು ತಿಳಿದು ಅದನ್ನು ನೋಡಲು ಹೋದರೆ ಕೀಳಲು ಹೋದರೆ ಸುತ್ತಲೂ ಮುಳ್ಳು ಇರುತ್ತದೆ. ಆದ್ರೆ ಮುಳ್ಳಿನ ಹಂದರವಿದೆಂದು ನಿನಗೆ ನೆನಪಿರಲಿ. ಮುಳ್ಳಿನ ಹಂದರ? ನಿನ್ನಂತ ಗುಲಾಬಿ ಹೂವಿನ ಸುತ್ತಲಿರುವ ಮುಳ್ಳಿನ ಹಂದರವನ್ನು ಕತ್ತರಿಸಿ ಹೂವಿನ ಮಗದಿಂದ ಇರುವ ಪುರುಷ ವೇಷ ತುಂಬಿ ನರಹಂತಕನೆನ್ನುವುದು ನೀ ಮರೆಯಬೇಡ. ಗೀತೋ, ಸುಮ್ಮನೆ ನೀ ಹುಟ್ಟಿರುವ ಸೀರೆಯನ್ನು ಬಿಚ್ಚಿ ನನ್ನ ಒಳಗು ಬರಲೇ ಬಾ. ದೂರ ಸರಿದು ನಿಂತ ಮಾತನಾಡೋ ಮಂಗ. ದೇವರಂತ ಇರುವ ನನ್ನ ಗಂಡನಿದಿರಿಗೆ ಸೀರೆ ಹುಚ್ಚುವನೆಂತ ಹೇಳಿದರೆ ಇದೇ ರೀತಿ ಮಾತನಾಡದೆ ನಿಜವಾದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ ಈ ಸಮಾಜದ ಗಂಡಗೆ ನನ್ನಂತ ಹೆಣ್ಣುಗಳು. ದೇವರಂತ ಗಂಡನಿದ್ದರು ಮತ್ತೊಬ್ಬರಿಗೆ ಸೀರೆ ಹುಚ್ಚುವ ಹೇಷ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡ ನಿದ್ದೆ ಮಾಡುತ್ತಿರುವಾಗ ಸದ್ದಿಲ್ಲದೆ ಎದ್ದು ಹೋಗಿ ಮತ್ತೊಬ್ಬನಿಗೆ ಸೀರೆ ಹುಚ್ಚುವ ಹೇಸಿ ಅನುಷ್ಠ ನಿನ್ನ ಹಾಳು ಸಮಾಜದಲ್ಲಿ. ಗಂಡ ಊರಿಗೆ ಹೋದಾಗ ಬರಬಿಚ್ಚಿದ ಹಾವಿನಂತೆ ತಿರುಗಾಡಿ ಸಿಕ್ಕವರಿಗೆ ಸೀರೆ ಹುಚ್ಚುವ ಹೇಸಿ ಅನುಷ್ಠ ನಿನ್ನ ಹಾಳು ಸಮಾಜದಲ್ಲಿ. ಅಂತದರಲ್ಲಿ ನೀನು ಒಬ್ಬಳೆಂದು ತಿಳಿದು ಈ ನರಹಂತಕನಿಗೆ ಸೀರೆ ಹುಚ್ಚಿ ನನ್ನ ಕಾಮದ ದಾಹನು ಇಂಗಿಸು ಬಾ ಹೆಣ್ಣೆ ಬಾ. ಹೇಸಿ ನಾಯಿ ಅಂತವನೇ
ಆದ್ರೆ ಹೆಣ್ಣಿನ ಮಹಾತ್ಮ ಏನನ್ನೋದು ತಿಳಿಯದೆ ನಿನಗೆ. ಅದೇ ನಿನ್ನ ಹೆತ್ತ ತಾಯಿ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದವಳು ಆ ನಿನ್ನ ತಾಯಿ ಕೂಡ ಒಂದು ಹೆಣ್ಣಲ್ಲವಾ? ನಿನ್ನ ಸಾಯುವಾಗ ಉಳಿತಾಗ ನಡೆಯುವಾಗ ಸಾಕಿ ಬೆಳೆಸಿದ ಈ ಭೂಮಿ ತಾಯಿ ಕೂಡ ಒಂದು ಹೆಣ್ಣಲ್ಲವಾ? ಅದರಂತೆ ನೀನು ಕುಡಿಯುವ ನೀರು ಕೂಡ ಒಂದು ಹೆಣ್ಣಲ್ಲವಾ? ಈ ರೀತಿ ಹೆಣ್ಣಿನ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಲ್ಲ, ನಾಚಿಕೆ ಆಗುದಿಲ್ಲವೇನೋ ತಾಯಿ ಗಂಡ? ತಾಯಿ ಗಂಡ ಹೆಣ್ಣಿನ ಬಗ್ಗೆ ಎಷ್ಟೊಂದು ತಿಳಿದುಕೊಂಡಿರುವ ನಿನ್ನ ಬುದ್ಧಿ ಚಾತುರ್ಯನಿಗೆ ಮೆಚ್ಚಿದೆ ಗೀತಾ, ಮೆಚ್ಚಿದೆ. ಆಕಾಶದಲ್ಲಿರುವ ಸೂರ್ಯ ಬೆಳಕು ಕೊಡುತ್ತಾನೆ ನಿಜ, ಅದು ಆ ಸೃಷ್ಟಿಯ ನಿಯಮ. ಹೊತ್ತು ಮುಳುಗುತ್ತದೆ, ಹೊತ್ತು ಏರುತ್ತದೆ, ಅದು ಈ ಸೃಷ್ಟಿಯ ನಿಯಮ. ಒಂದು ವೇಳೆ ನೀ ಹೇಳಿದಂತೆ ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಿ ಎಂದು ತಿಳಿದುಕೊಂಡರೆ ನಿಮ್ಮಂತ ಹರೇದ ಬಾಲ್ಯರನ್ನು ಯಾವ ಗಂಡು ಮದುವೆ ಆಗುತ್ತಿರಲಿಲ್ಲ, ನಿಮಗೆ ಗಂಡನ ಸುಖನು ಸಿಗುತ್ತಿರಲಿಲ್ಲ. ಈತ ಬಲ್ಲವರು ಹೇಳಿದ ಕತೆ ಕೇಳಿ ಯಾಕೆ ತಲೆ ಕೆಡಿಸ್ಕೊಳಿದ್ಯಾ? ಏಯ್! ಬಾಯಿ ಮುಚ್ಚೋ ಹೇಸಿ ನಾಯಿ ಅಂತವಣ್ಣ. ಇದೇ ರೀತಿ ನೀನು ಹಾರಾಡಿದ ನಿಜವಾದ್ರೆ ಅದೇ ಕುಡುಗಲಿನಿಂದ ನಿನ್ನ ದೇಹದ ಕತ್ತರಿಸಿ ನಿನ್ನ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಬಲು ಎಚ್ಚರ! ನನಗೆ ಎತ್ತರ ಹೇಳುವ ಹುಚ್ಚ ಸೂಳೆ. ಈ ಸಮಯದಲ್ಲಿ ಕಾಪಾಡಲು ಉರಿಯ ಶಕ್ತಿ ಇರುವ ನಿನ್ನ ಮೈದುನ ಶಿವ ಬರುತ್ತಾನೆ, ಇಲಿಯ ಶಕ್ತಿ ಇರುವ ನಿನ್ನ ಗಂಡ ವಸಂತ ಬರುತ್ತಾನೆ. ನಾನು ನೋಡೇ ಬಿಡುತ್ತೇನೆ, ಬರಲೇ ಬಾ. ಇಲ್ಲದಿದ್ರೆ ಏನು ಮಾಡುವ ಭಂಡ ನನ್ನ ಮಗನೇ? ಈ ಹೆಣ್ಣು ಹೊಲಿದರೆ ನಾರಿ, ಮುನಿದರೆ ಮಹಾಮಾರಿ. ಮೇಲಾಗಿ ಹೆಣ್ಣು ಜಗದ ಕಣ್ಣು ಕಳೆಯುವಳು. ಹೆಣ್ಣು ಜಗದ ಕಣ್ಣು. ಏ ಗೀತಾ, ಹೆಣ್ಣು ಜಗದ ಕಣ್ಣು ಈ ಸಮಾಜದ ದೃಷ್ಟಿಯಲ್ಲಿ. ಗೀತಾ, ನೀನೊಂದು ಮಾಗಿದು ಹಣ್ಣು ಗೀತಾ, ಇನ್ನರ ಹಂತಕನ ಕೈಯಲ್ಲಿ. ಗೀತಾ, ಹೆಚ್ಚಿಗೆ ಮಾತನಾಡಿದರೆ ಹುಚ್ಚರಂತೆ ನಿನ್ನ ಮೈ ಮೇಲಿರೋ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆಯನ್ನಾಗಿ ಮಾಡಿ ನನ್ನ ಆಸೆ ಈಡೇರಿಸಿಕೊಳ್ಳಬೇಕಾಗುತ್ತದೆ. ಮರು ಮಾತನಾಡಿದೆ ಶ್ರೀಮಂತನನ್ನು ಒಪ್ಪಿ ಮುದ್ದಿಸು ಬಾಗಿತಾ. ಏ ಶ್ರೀಮಂತ, ನೀನು ನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಹುಲಿಯ ಶಕ್ತಿ ಅಂತ ಇರುವ ನನ್ನ ಮೈದನ ಹೊತ್ತು ನೋಡಿ ಹೊಡೆತ ಹಾಕಿ ಈ ನಿನ್ನ ಹೆಣವನ್ನು ಪಾತಾಳಕ್ಕೆ ಕಳಿಸುವನು. ಬಲ ಎಚ್ಚರ! ನನಗೆ ಎಚ್ಚರ ಹೇಳುವ ಹುಚ್ಚ ಸೂಳೆ. ಈ ಸಮಯದಲ್ಲಿ ನಿನ್ನನ್ನು ಕಾಪಾಡಲು ಹುಲಿಯ ಶಕ್ತಿ ಇರುವ ನಿನ್ನ ಮೈದುನ ಶಿವ ಬರುತ್ತಾನೆ, ಹಿರಿಯ ಶಕ್ತಿ ಇರುವ ನಿನ್ನ ಗಂಡ ವಸಂತ ಬರುತ್ತಾನೆ. ನಾನು ನೋಡೇ ಬಿಡ್ತೇನೆ, ಬರಲೇ ಬಾ.
ಮಣ್ಣಿನ ಮಡಿಕೆಯಂತೆ ಜೋಪಾನ ಮಾಡಿಕೊಂಡು ಬಂದ ಗೀತಾಳಶೀಲ ಇಂದು ನರಂತಕನ ಕೈಯಲ್ಲಿ ಚೂರು ಚೂರು ಆಯಿತು. ಎಂದು ಕಾಣದ ಸುಖ ನರಂತಕ ಇಂದು ನಿನ್ನಲ್ಲಿ ಕಂಡ. ಎಲ್ಲೋ ಪಾಪಿ, ಕೊನೆಗೂ ನಿನ್ನ ಆಟವನ್ನೇ ಚಲಸಾಯಿಸಿದೆಯಲ್ಲ, ಕೊನೆಗೂ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ ನರಹಂತಕ. ಆದರೆ ಶೀಲ ಕಳೆದುಕೊಂಡ ಈ ಹೆಣ್ಣು ಜೀವಂತ ಇದ್ರೂ ಹಾಗೆ, ಈ ನನ್ನ ಜೀವನ ಶವ ಇದ್ದ ಹಾಗೆ. ಆದರೆ ನನ್ನ ಶೀಲವನ್ನು ಹಾಳು ಮಾಡಿದ ನರಹಂತಕ ನೀನು. ನನ್ನ ಮೈದನ ನನ್ನ ಗಂಡ ನನಗೆ ಹೇಗೆ ಮುಖ ತೋರಿಸಲಿ? ನಾನು ಹೇಗೆ ಮುಖ ಆದ್ರೆ ನೀನು ನನ್ನ ಶೀಲ ಅವನು ಹಾಳು ಮಾಡಿದ್ದು ನಿಜವಾದ್ರೆ, ಆದ್ರೆ ಈ ವಿಷಯ ನನ್ನ ಗಂಡ ನನ್ನ ಮೈದ ನನಗೆ ಗೊತ್ತಾದ್ರೆ ಒಂದಿಲ್ಲ ಒಂದು ದಿನ ಈ ನಿನ್ನ ದೇಹವನ್ನು ಹಿಂಚಾಗಿ ಕತ್ತರಿಸಿದ ಹಾಕದಿದ್ರೆ ನನ್ನ ಮೇದನ ಶಿವನೇ ಅಲ್ಲ, ಆದ್ರೆ ಈ ಗರ್ತಿಯ ಶಾಪವನ್ನು. ಆದ್ರೆ ನೀನು ನನ್ನ ಶೀಲವನ್ನು ಹಾಳು ಮಾಡಿದೆಯೇ, ನಿನ್ನನ್ನು ಈ ಜೀವಂತವಾಗಿ ನಿನ್ನ ಚಣ್ಣನ್ನು ತೆಗೆದೆ ನಾಳೆ. ಗೀತಾ, ಕಾಮದಿಂದ ಕಾದಿರುವ ನಿನ್ನ ದೇಹ ತಂಪು ಮಾಡಿದ ಈ ನಿನ್ನ ಪ್ರಿಯತಮನಿಗೆ ಥ್ಯಾಂಕ್ಸ್ ಹೇಳುವುದನ್ನು ಬಿಟ್ಟು ನನ್ನ ಚಂಡಿಯಂತೆ ನೀನು ನನ್ನನ್ನು ಕತ್ತರಿಸಲು ಬಂದಿರುವೆ ಎಂದಾಗ ಇಂದು ನಿನ್ನ ಹರಳ ಪಾದ ಸೇರಲೇಬೇಕು. ಗೀತಾ, ಮುಗೀತು ನಿನ್ನ ಆಯುಷ್ಯ. ಶಿವ ಬಂದನಂತೆ ಕಾಣುತ್ತೆ, ನಾನು ಇಲ್ಲಿಂದ ಬಚಾವಾಗಲೇಬೇಕು. ಶಿವು, ಸಾಗರ, ಸ್ವಾಮಿ. ನನ್ನ ಹತ್ತಿಗೆ ಕೂಗಿದಂತಾಯ್ತಲ್ಲ. ಹತ್ತಿಗೆ ಹತ್ತಿಗೆ ಎಲ್ಲಿರು ಅಮ್ಮ? ಶಿವು, ಇಲ್ಲದೀನಿ ಬಾರಪ್ಪ. ಶಿವು, ಹೊತ್ತಿಗೆ ಏನಿದು ನಿನ್ನ ಅವಸ್ಥೆ? ಏನಿದು ನಿನ್ನ ಮೈ ಕೈಯಲ್ಲಿ ರಕ್ತ? ಇದೇನಿದು ಪಿಸ್ತೋಲು? ಯಾರತ್ತಿಗೆ ನಿನ್ನನ್ನು ಈ ಸ್ಥಿತಿಗೆ ತಂದ ಪಾಪಿ? ಅದಿರ್ಲಿ ಕಣ್ಣ, ನೀನು ರೇಷಿಗೆ ಹೋಗಿದ್ದೆಲ್ಲ, ಆ ಖಡ್ಗವನ್ನು ತಂದಿರುವೆ ನಮ್ಮ ಇದನ್ನ. ಹೌದಮ್ಮ, ಈಗ ನೋಡಿಲ್ಲಿ ನನ್ನ ವಿಷಯ ಹಾಗಿರಲಿ, ಮೊದಲು ಹೇಳಪ್ಪ, ನಿನ್ನನ್ನು ಈ ಸ್ಥಿತಿಗೆ ತಂದ ಪಾಪಿ ಯಾರೆಂದು. ಶಿವು, ನೋಡು, ಯಾರಿಲ್ಲದ ಸಮಯದಲ್ಲಿ ಆ ಶ್ರೀಮಂತ ನರಹಂತಕ ನನ್ನ ಶೀಲವನ್ನು ಹಾಳು ಮಾಡಿ ಕೊನೆಗೂ ಗುಂಡು ಹಾಕಿದನು. ಮಗು ಗುಂಡು ಹಾಕಿದನು. ಅಯ್ಯೋ ಅಮ್ಮ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬೇಡ ಬೇಡ ಶಿವು, ಬೇಡ. ನೋಡು, ಆಸ್ಪತ್ರೆಗೆ ಹೋಗುವ ಪ್ರಯೋಜನವಿಲ್ಲಪ್ಪ. ನಾನು ಬದುಕಿ ಉಳಿಯುವುದಿಲ್ಲ ಕಂದ, ಉಳಿಯುವುದಿಲ್ಲ. ಅಯ್ಯೋ ಅಮ್ಮ, ಹತ್ತಿಗೆ ಚಕ್ಕಡಿಯ ರೇಷಿನಲ್ಲಿ ಗೆದ್ದು
ಪಡೆಯಬೇಕೆಂದು ಆ ದೂರದಿಂದ ಬಂದ ಈ ನಿನ್ನ ಮೈದುನ ಜೀವನಿಗೆ ಆಶೀರ್ವದಿಸದೆ ಆಶೀರ್ವದಿಸದೆ ಹೊರಟು ಹೋದೆಯ ತಾಯಿ. ನಾನೆಂತ ನಿರ್ಗತಿಕನಮ್ಮ, ನಾನೆಂತ ನಿರ್ಗತಿಕ. ಲೇ ಮಗನ ನರಹಂತಕ, ದೇವತೆಯಂತಿರುವ ನನ್ನ ಹತ್ತಿಗೆಯನ್ನು ಅನ್ಯಾಯವಾಗಿ ಬಲೆ ತೆಗೆದುಕೊಂಡಿರುವಂತ ನಿನ್ನ ಬಿಸಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ವೀರ ಕಟ್ಟಡಿಗ ಸೂರ ಶಿವನ ಅತ್ತಿಗೆ. ಯುವರ್ ಅಂಡರ್ ರೈಟ್. ಯಾಕೆ ಸರ್, ನಾನೇನು ತಪ್ಪು ಮಾಡಿರುವೆ? ನಿನ್ನ ಅತ್ತಿಗೆಯನ್ನು ನೀನೇ ಕೊಲೆ ಮಾಡಿರುವೆಂದು ಇದೀಗ ನಿಮಗೆ ಪೊಲೀಸ್ ಫೋನ್ ಮಾಡಿ ತಿಳಿಸಿದ್ದಾರೆ. ಸತ್ಯವಾಗಿಯೂ ನನ್ನ ಅತ್ತಿಗೆಯನ್ನು ನಾ ಕೊಲೆ ಮಾಡಿಲ್ಲ ಸರ್, ಕೊಲೆ ಮಾಡಿಲ್ಲ. ನೋಡು ಶಿವು, ನೀನು ಏನು ಹೇಳಬೇಕು ಅಲ್ಲೇ ಕೋರ್ಟ್ನಲ್ಲಿ ಬಂದು ಹೇಳು. ಬಿಸಿ ದೇವತೆಯಂತಿದ್ದ ನನ್ನ ಅತ್ತಿಗೆಯನ್ನು ನಾ ಕೊಲೆ ಮಾಡಿಲ್ಲ ಸರ್, ಕೊಲೆ ಮಾಡಿಲ್ಲ. ನೋಡು ಶಿವು, ನಿನ್ನ ಕೈಯಲ್ಲಿರುವ ರಿಲ್ವಲ್ ನೋಡಿದ್ರೆ ಗೊತ್ತಾಗುತ್ತದೆ ನೀನೇ ಕೊಲೆ ಮಾಡಿರುವೆಂದು. ಇಲ್ಲ ಸರ್, ಇಲ್ಲ. ಸತ್ಯವಾಗಿಯೂ ನನ್ನ ಅತ್ತಿಗೆಯನ್ನು ನಾ ಕೊಲೆ ಮಾಡಿಲ್ಲ ಸರ್, ಕೊಲೆ ಮಾಡಿಲ್ಲ. ನೋಡು ಶಿವು, ನೀನು ಏನು ಹೇಳಬೇಕು ಅಲ್ಲೇ ಕೋರ್ಟ್ನಲ್ಲಿ ಬಂದು ಹೇಳು. ಪಿಸಿ ಅರೆಸ್ಟಿಂಗ್. ಇನ್ಸ್ಪೆಕ್ಟರ್, ಏನಿದೆಯಲ್ಲ? ಬಾ ಸಾಗರ್, ನಿನ್ನ ಅತ್ತಿಗೆ ಕೊಲೆ ಆಗಿದ್ದಾಳೆ ನೋಡಲ್ಲಿ. ಅತ್ತಿಗೆ ಅತ್ತಿಗೆ ನಮ್ಮೆಲ್ಲರೂ ಬಿಟ್ಟು ಅಗಲಿ ಹೋದೆಯಾ ತಾಯಿ? ಯಾಕೆ ಹೀಗೆ ಮಾಡಿಕೊಂಡೆಮ್ಮ? ಹೇಳಮ್ಮ, ಹೇಳು. ಸಾಹೇಬ್ರೆ, ಏನಿದೆಯಲ್ಲ? ಬಾ ವಸಂತ, ನಿನ್ನ ಹೆಂಡತಿ ಗೀತಾ ಕೊಲೆ ಆಗಿದ್ದಾಳೆ ನೋಡಲ್ಲಿ. ಗೀತಾ, ಗೀತಾ, ಬೇಗನೆ ಬಂದು ಬಿಡು ಎಂದು ಹೇಳಿ ಏರಿಸಿ ಕಳಿಸಿದ್ದ ನೀನು ಮರಳಿ ಬರೋದ್ರೊಳಗಾಗಿ ಯಣವಾಗಿ ಮಲಗಿರುವೆ ಆ ಗೀತಾ. ಆ ದೇವರು ಕೊನೆಗೂ ನನ್ನಿಂದ ನಿನ್ನನ್ನು ಕಿತ್ತುಕೊಂಡನೆ. ನಾನೆಂತ ನತ ದುಷ್ಟ ಗೀತಾ, ನಾನೆಂತ ನತ ದುಷ್ಟ. ಇನ್ನು ಮುಂದೆ ನೀನಿಲ್ಲದೆ ನಾನೆಂತ ಬದುಕಲಿ ಗೀತಾ, ನಾನೆಂತ ಬದುಕಲಿ? ಇನ್ಸ್ಪೆಕ್ಟರ್, ನನ್ನ ಹೆಂಡತಿಯನ್ನು ಈ ಸ್ಥಿತಿಗೆ ತಂದವರು ಯಾರು? ನೋಡು ವಸಂತ, ಬೇರೆ ಯಾರೂ ಅಲ್ಲ,
ಆ ನಿನ್ನ ತಮ್ಮ ಶಿವನೇ ನಿನ್ನ ಹೆಂಡತಿಯ ಸಾವಿಗೆ ಕಾರಣ. ಶಿವು, ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜವೇನಪ್ಪ? ಯಾಕಣ್ಣ, ಈ ನಿನ್ನ ತಮ್ಮ ಶಿವನ ಮೇಲೆ ನಿನಗೆ ಅನುಮಾನವೇ? ಸತ್ಯವಾಗಿಯೂ ನನ್ನ ಅತ್ತಿಗೆಯನ್ನು ನಾ ಕೊಲೆ ಮಾಡಿಲ್ಲ. ಮುಚ್ಚು ಬಾಯಿ ಪದ್ಮ. ಇನ್ನೂ ಸಹ ಕೊಲೆ ಮಾಡಿದವರು ಇರುವಲ್ಲಿ ಸಹ ಇನ್ನೂ ಸಲ ಕೆಳಗಿಳಿಸಿಲ್ಲ. ಅಷ್ಟರಲ್ಲಿ ಸುಳ್ಳು ಬೊಗಳ್ತಿರುವ ಕತ್ತೆ. ಶಿವು, ಧರ್ಮದಿಂದ ನ್ಯಾಯವಾಗಿ ನುಡಿಯಪ್ಪ. ನಿನ್ನ ಅತ್ತಿಯನ್ನು ನೀನು ಕೊಲೆ ಮಾಡಿದ್ದು ನಿಜನೋ ಸುಳ್ಳು ಎಂದು ನ್ಯಾಯವನ್ನು ಸೋಸಿ ನೋಡುವ ನ್ಯಾಯ ದೇವತೆ ಎತ್ತಿರುವ ನಿನಗೆ ಗೊತ್ತಿಲ್ಲವೇನಣ್ಣ? ಈ ನಿನ್ನ ತಮ್ಮ ಶಿವನ ಗುಣಗಳು. 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿದ ತಾಯಿಗಿತ್ತಲೋ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿ ಬೆಳೆಸಿದ ಈ ನನ್ನ ಮಹಾತಾಯಿ ಅದರ ಅತ್ತಿಗೆ ಕೊಲೆ ಮಾಡಿಲ್ಲ. ಇದು ನಿನ್ನ ಪಾದದ ಅಡಗು ಸತ್ಯವಣ್ಣ. ಯಾವುದು ಸತ್ಯ, ಯಾವುದು ಸತ್ಯ ಎಂಬುದನ್ನು ಹೇಗೆ ನಂಬಲಪ್ಪ, ಹೇಗೆ ನಂಬಲಪ್ಪ? ಹೆಂಡತಿ ಸತ್ತ ದುಃಖ ಒಂದು ಕಡೆ ಆದರೆ ತಮ್ಮ ಸೆರೆಮನೆಗೆ ಹೋಗುತ್ತಿರುವ ದುಃಖ ಉಕ್ಕಿ ಹರಿಯುತ್ತಿದೆಯಪ್ಪ. ಸರ್, ಇದ್ರಲ್ಲಿ ಏನೋ ಮೋಸವಿದೆ. ದೇವತೆ ಸ್ವರೂಪರ ನನ್ನ ಅತ್ತಿಗೆಯನ್ನು ನನ್ನ ತಮ್ಮ ಶಿವ ಕೊಲೆ ಮಾಡಲು ಸಾಧ್ಯವಿಲ್ಲ ಸರ್, ಸಾಧ್ಯವಿಲ್ಲ. ಮೇಲಾಗಿ ನಮ್ಮ ಮನೆತನ ವಿಷಯವನ್ನು ಪೊಲೀಸ್ ಸ್ಟೇಷನ್ ತನ ಮುಟ್ಟಿಸೋದು ಬೇಡ ಸರ್, ಬೇಡ. ನಿಮಗೆ ಕೈ ಬಿಗಿದು ಕೇಳುತ್ತೇನೆ, ಬಿಟ್ಟು ಬಿಡಿ ಸರ್ ತಮ್ಮ ಶಿವನನ್ನು. ಏನು ಸಾಗರ, ಎಲ್ಲ ಕಾನೂನು ಬಲ್ಲ ವ್ಯಕ್ತಿ ನೀವೇ ಹೀಗೆ ಮಾತನಾಡುವುದು ತಪ್ಪಲ್ಲವೇ? ಒಬ್ಬ ಡಾಕ್ಟರ್ ಆಗಿ ಸಾಯುತ್ತಿರುವ ರೋಗಿಗೆ ಹೇಗೆ ಜೀವವನ್ನು ರಕ್ಷಿಸುತ್ತಿರೋ ಹಾಗೆ ತಪ್ಪು ಮಾಡಿದ ವ್ಯಕ್ತಿಯನ್ನು ಸೆರೆಮನೆಗೆ ಹಾಕುವುದು ನಮ್ಮ ಕರ್ತವ್ಯ. ಅಪರಾಧಿ ಮುಂದೆ ಅಪರಾಧಿ ನಿರಪರಾಧಿ ಯಾರೆಂದು ಕೋರ್ಟ್ ತೀರ್ಮಾನ ಮಾಡುತ್ತದೆ. ಪಿಸಿ ಅರೆಸ್ಟ್ ಹಿಮ್. ಶಿವು, ಧರ್ಮಕ್ಕೆ ತೊಡಗಿದ ಈ ಸಂಘ ಇದು ಯಾರ ಬಾಲಿನ ವಿಧಿನೀಲೆ, ಇದು ಯಾರ ಬಾಲಿನ ವಿಧಿನೀಲೆ. ಸತ್ತು ಹೋಯಿತು ಧರ್ಮ ಬಾಲಿಗೆ, ಸತ್ತು ಹೋಯಿತು ಧರ್ಮ ಬಾಲಿಗೆ. ಈ ಹಣವನ್ನು ಪೋಸ್ಟ್ ಮಾಡಿ ಗೆದ್ದುಕೊಂಡು ಹೋಗು. ಹೇ ದೇವ, ಈಗಲಾದರೂ ತೃಪ್ತಿ ಆಯ್ತೆ ನಿನ್ನ ಮನಸ್ಸಿಗೆ? ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೇವೆಂದು ನಿನ್ನ ಕೆಟ್ಟ ದೃಷ್ಟಿಯನ್ನು ನಮ್ಮ ಮೇಲೆ ಬಿಟ್ಟು ಕ್ಷಣಕ್ಕೂ ಸುಡುತ್ತಿರುವಲ್ಲ ತಂದೆ. ಯಾವಾಗಲೂ ನಗುತ್ತಾ ಇದ್ದ ನಮ್ಮ ಸಂಸಾರದಲ್ಲಿ ನಿನ್ನ ಕೆಟ್ಟ ದೃಷ್ಟಿಯನ್ನು ಬಿಟ್ಟು ಈ ಬಡವನನ್ನು ಕಣ್ಣೀರಿನ ಕಡಲಾಗಿ ಹರಿಸುತ್ತಿರುವಲ್ಲ ತಂದೆ. ಯಾಕೆ ತಂದೆ ಈ ಬಡವನ ಕಣ್ಣೀರು ಕಡಲಾಗಿ ಹರಿಯುವುದು ನಿನಗೆ ಸಂತೋಷವೇ? ಅಕ್ಕರೆ ಅರೆಗೆ ನಿಂತಿದ್ದ ಮುತ್ತಿನ ತಂಗಿಯನ್ನು ನನ್ನಿಂದ ದೂರ ಮಾಡಿದೆ. ಮೇಲಾಗಿ
ನನ್ನ ಕೈ ಹಿಡಿದ ನನ್ನ ಸತಿ ಮುಖವನ್ನಾದರೂ ನೋಡಿ ನಗು ನಗುತ್ತಾ ಕಾಲ ಕಳೆಯಬೇಕೆಂದರೆ ನನ್ನ ಹೆಂಡತಿನೂ ನನ್ನಿಂದ ಕಿತ್ತುಕೊಂಡೆ. ಮೇಲಾಗಿ ನನ್ನ ತಮ್ಮನಿಂದಲೇ ನನ್ನ ಬಾಳು ಉದ್ಧಾರವಾಗುವುದು ಎಂದು ತಿಳಿದುಕೊಂಡರೆ ನನ್ನ ತಮ್ಮನನ್ನು ನನ್ನಿಂದ ದೂರ ಮಾಡಿದೆ. ಯಾಕೆ ತಂದೆ? ಈ ಬಡವನ ಕಣ್ಣೀರು ಕಡಲಾಗಿ ಹರಿಯುವುದು ನನಗೆ ಸಂತೋಷವೇ? ಈ ವಸಂತನ ಬಾಳು ಬರ ಕಣ್ಣೀರಿನ ಕಡಲಾಯಿತು ತಂದೆ, ಬರ ಕಣ್ಣೀರಿನ ಕಡಲಾಯಿತು. ಬಾಣ ಹೋಗೋಣ. ಬಂಡಿಯ ಚಕ್ಕಡೆಯ